ಹಾಯ್ ಫ್ರೆಂಡ್ಸ್, ಎಚ್.ಡಿ. ಕುಮಾರಸ್ವಾಮಿ ಮತ್ತು ಸ್ಟಾರ್ ಚಂದ್ರು ಇವರಿಬ್ಬರಲ್ಲಿ ಯಾರು ಬೆಸ್ಟ್? ಮಂಡ್ಯದಲ್ಲಿ ಈ ಸಲ ಗೆಲುವಿನ ಬಾವುಟ ಹಾರಿಸೋರು ಯಾರು? ಶಿಕ್ಷಣ ಆಸ್ತಿಯಲ್ಲಿ ಯಾರು ಮುಂದಿದ್ದಾರೆ? ಹೆಂಡತಿ ಹೆಸರಲ್ಲಿ ಹೆಚ್ಚು ಆಸ್ತಿ ಮಾಡಿರೋದು ಯಾರು? ರಾಜಕೀಯ ಅನುಭವದಲ್ಲಿ ಯಾರು ಮುಂದಿದ್ದಾರೆ? ಮಂಡ್ಯ ಜಾತಿ ಲೆಕ್ಕಾಚಾರ ಹೇಗಿದೆ ಗೊತ್ತಾ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಜನನ ಮತ್ತು ಬಾಲ್ಯ. ಮಾಜಿ ಸಿಎಂ ಕುಮಾರಸ್ವಾಮಿ 1959ರ ಡಿಸೆಂಬರ್ 16ರಂದು ಹಾಸನ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಜನಿಸಿದ್ರು. ತಂದೆ ದೇವೇಗೌಡರು, ತಾಯಿ ಚೆನ್ನಮ್ಮ. ಅದೇ ರೀತಿ ಸ್ಟಾರ್ ಚಂದ್ರು ನಿಜವಾದ ಹೆಸರು ವೆಂಕಟರಮಣೇಗೌಡ. ಇವರು 1965ರ ಜೂನ್ 24ರಂದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಕನ್ನಾಘಟ್ಟ ಅನ್ನೋ ಗ್ರಾಮದಲ್ಲಿ ಜನಿಸಿದ್ರು. ತಂದೆ ಹೊನ್ನೇಗೌಡ, ತಾಯಿ ಗಂಗಮ್ಮ. ಇಬ್ಬರ ವಯಸ್ಸು ಎಷ್ಟು? ಕುಮಾರಸ್ವಾಮಿ ಅವರಿಗೆ 64 ವರ್ಷ ವಯಸ್ಸಾಗಿದೆ. ಅದೇ ರೀತಿ ಸ್ಟಾರ್ ಚಂದ್ರುಗೆ 59 ವರ್ಷ ವಯಸ್ಸಾಗಿದೆ. ಕುಮಾರಸ್ವಾಮಿಗಿಂತ ಸ್ಟಾರ್ ಚಂದ್ರು 5 ವರ್ಷ ಚಿಕ್ಕವರು. ಕುಟುಂಬದ ಹಿನ್ನೆಲೆ ಏನು? ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ರಾಜಕೀಯದ ಹಿನ್ನೆಲೆ ಇತ್ತು. ತಂದೆ ದೇವೇಗೌಡರು ಸಿಎಂ ಮತ್ತು ಪ್ರಧಾನಿಯಾಗಿಯೂ ಕೆಲಸ ಮಾಡಿದ ಅನುಭವ ಹೊಂದಿದ್ದಾರೆ. ಅದೇ ಸ್ಟಾರ್ ಚಂದ್ರುಗೆ ಅಂತ ಹಿನ್ನೆಲೆ ಏನು ಇಲ್ಲ. ಇವರದ್ದು ರೈತ ಕುಟುಂಬವಾಗಿತ್ತು. ಶಿಕ್ಷಣದಲ್ಲಿ ಯಾರು ಮುಂದೆ? ಎಚ್.ಡಿ. ಕುಮಾರಸ್ವಾಮಿ ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನಿಂದ BSc ಶಿಕ್ಷಣ ಪಡೆದುಕೊಂಡಿದ್ದಾರೆ. ಅದೇ ಸ್ಟಾರ್ ಚಂದ್ರು ವಿಚಾರಕ್ಕೆ ಬಂದ್ರೆ ಬೆಂಗಳೂರಿನ ವಿವೇಕಾನಂದ ಕಾಲೇಜಿನಲ್ಲಿ ಓದಿ BSc ಪದವಿ ಪಡ್ಕೊಂಡಿದ್ದಾರೆ. ರಾಜಕೀಯಕ್ಕೂ ಮುನ್ನ ಮಾಡಿದ್ದೇನು? ತಂದೆ ದೇವೇಗೌಡರು ರಾಜಕೀಯದಲ್ಲಿದ್ರು ಕುಮಾರಸ್ವಾಮಿ ಮೊದಲಿಗೆ ಅಷ್ಟಾಗಿ ರಾಜಕೀಯದಲ್ಲಿ ಗುರುತಿಸಿಕೊಳ್ಳಿಲ್ಲ. ಶಿಕ್ಷಣ ಕಂಪ್ಲೀಟ್ ಆದ್ಮೇಲೆ ಸಿನಿಮಾ ಕ್ಷೇತ್ರಕ್ಕೆ ಬಂದ ಎಚ್.ಡಿ.ಕೆ ವಿತರಕರಾಗಿ, ನಿರ್ಮಾಪಕರಾಗಿ ಕೆಲಸ ಮಾಡಿದ್ರು. ಅದೇ ಸ್ಟಾರ್ ಚಂದ್ರು ಡಿಗ್ರಿ ಕಂಪ್ಲೀಟ್ ಮಾಡಿದ್ಮೇಲೆ ತಮ್ಮ ದೊಡ್ಡಣ್ಣ KH ಪುಟ್ಟಸ್ವಾಮಿ ಗೌಡ ಜೊತೆ ಉದ್ಯಮದಲ್ಲಿ ಕೈ ಜೋಡಿಸಿದ್ರು. ನಂತರ ತಮ್ಮದೇ ಉದ್ಯಮ ಆರಂಭಿಸಿದ ಸ್ಟಾರ್ ಚಂದ್ರು ಸಕ್ಸಸ್ ಕಂಡ್ರು. ನಂತರದಲ್ಲಿ ಸ್ಟಾರ್ ಇನ್ಫ್ರಾಟೆಕ್ ಅನ್ನೋ ನಿರ್ಮಾಣ ಸಂಸ್ಥೆ ಹುಟ್ಟು ಹಾಕಿದ್ರು. ಇದರಿಂದ ನಂತರದಲ್ಲಿ ಚಂದ್ರು ಸ್ಟಾರ್ ಚಂದ್ರು ಅಂತಲೇ ಫೇಮಸ್ ಆದ್ರು. ಇವರ ಸಂಸ್ಥೆ ಸರ್ಕಾರಿ ಕಾಮಗಾರಿಗಳನ್ನು ಗುತ್ತಿಗೆಗೆ ತಗೊಳ್ಳುತ್ತೆ. ರಾಜಕೀಯ ಎಂಟ್ರಿ ಪಡೆದಿದ್ದ ಹೇಗೆ? ಕುಮಾರಸ್ವಾಮಿ ಅವರು 1994ರ ವಿಧಾನಸಭೆ ಚುನಾವಣೆಯಲ್ಲಿ ಮೊದಲ ಬಾರಿಗೆ ದೇವೇಗೌಡರ ಪರವಾಗಿ ಪ್ರಚಾರ ಮಾಡೋ ಮೂಲಕ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು. ಇನ್ನು ಸ್ಟಾರ್ ಚಂದ್ರು ಸರ್ಕಾರಿ ಕಾಮಗಾರಿಗಳನ್ನು ಗುತ್ತಿಗೆಗೆ ಪಡಿತಾ ಇದ್ದಿದ್ರಿಂದ ರಾಜಕಾರಣಿಗಳ ನಂಟಿತ್ತು. ಪಕ್ಷದ ಕೆಲವೊಂದು ಕೆಲಸಗಳಲ್ಲೂ ಸ್ಟಾರ್ ಚಂದ್ರು ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಆದ್ರೆ ಈವರೆಗೆ ಸಕ್ರಿಯ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿರಲಿಲ್ಲ. ನಾಗಮಂಗಲ ಶಾಸಕ ಚಲುವರಾಯಸ್ವಾಮಿಗೆ ಚಂದ್ರು ತುಂಬಾ ಕ್ಲೋಸ್ ಆಗಿದ್ರು. ಅದರ ಫಲವಾಗಿಯೇ ಈ ಸಲ ಮಂಡ್ಯ ಲೋಕಸಭೆ ಟಿಕೆಟ್ ಸಿಕ್ಕಿದೆ. ರಾಜಕೀಯ ಅನುಭವವೇನು? ಕುಮಾರಸ್ವಾಮಿ 1996ರ ಲೋಕಸಭೆ ಚುನಾವಣೆಯಲ್ಲಿ ಜನತಾದಳದಿಂದ ರಾಮನಗರ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಗೆದ್ರು. ಅಲ್ಲಿಂದ ಇಲ್ಲಿಯವರೆಗೆ 5 ಸಲ ವಿಧಾನಸಭೆ, 2 ಸಲ ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ. ಜೊತೆಗೆ 1 ಸಲ ಬಿಜೆಪಿ ಜೊತೆ, ಮತ್ತೊಂದು ಸಲ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡು 2 ಸಲ ಸಿಎಂ ಆಗಿದ್ದಾರೆ. ವಿಪಕ್ಷ ನಾಯಕರಾಗಿ, JDS ರಾಜ್ಯಾಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಆದ್ರೆ ಸ್ಟಾರ್ ಚಂದ್ರು ಇದೇ ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದು ರಾಜಕೀಯವಾಗಿ ಅನುಭವಗಳಿಲ್ಲ. ಕುಟುಂಬ ಮತ್ತು ಮಕ್ಕಳು ಹೇಗಿದ್ದಾರೆ? ಮಾಜಿ ಸಿಎಂ ಕುಮಾರಸ್ವಾಮಿ 1986ರಲ್ಲಿ ಅನಿತಾ ಕುಮಾರಸ್ವಾಮಿ ಅನ್ನೋರನ್ನ ಮದುವೆ ಆದ್ರು. ದಂಪತಿಗೆ ನಿಖಿಲ್ ಅನ್ನೋ ಮಗ ಇದ್ದಾರೆ. ಇವರು ಕೂಡ ರಾಜಕೀಯದಲ್ಲಿದ್ದಾರೆ. 2006ರಲ್ಲಿ ಕುಮಾರಸ್ವಾಮಿ ನಟಿ ರಾಧಿಕಾರನ್ನ ಮದುವೆ ಆದ್ರು. ಇವರಿಬ್ಬರಿಗೆ ಶಮಿಕಾ ಅನ್ನೋ ಮಗಳು ಕೂಡ ಜನಿಸಿದ್ರು. ಆದ್ರೆ ಈ ವಿಚಾರ ಯಾರಿಗೂ ಗೊತ್ತಿರಲಿಲ್ಲ. 2010ರಲ್ಲಿ ರಾಧಿಕಾ ಖುದ್ದು ಈ ವಿಚಾರವನ್ನ ಬಹಿರಂಗಗೊಳಿಸಿದ್ರು. ಇನ್ನು ಸ್ಟಾರ್ ಚಂದ್ರು ಕುಸುಮ ಅನ್ನೋರನ್ನ ಮದುವೆ ಆಗಿದ್ದು ಇಬ್ಬರು ಮಕ್ಕಳಿದ್ದಾರೆ. ಇಬ್ಬರ ಹೆಸರಲ್ಲಿ ಆಸ್ತಿ ಎಷ್ಟಿದೆ? ಕುಮಾರಸ್ವಾಮಿ ಈ ಸಲ ಸಲ್ಲಿಸಿರೋ ಅಫಿಡವಿಟ್ ನಲ್ಲಿ ನೀಡಿರೋ ಮಾಹಿತಿ ಪ್ರಕಾರ ಬರೋಬ್ಬರಿ 217 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಅದೇ ರೀತಿ 82 ಕೋಟಿ ರೂಪಾಯಿಯಷ್ಟು ಸಾಲ ಕೂಡ ಹೊಂದಿದ್ದಾರೆ. ಇನ್ನು 2022-23ನೇ ಸಾಲಿನಲ್ಲಿ 33,56,000 ರೂಪಾಯಿಯಷ್ಟು ಆದಾಯ ಇತ್ತು ಅಂತ ಘೋಷಿಸಿದ್ದಾರೆ.
ಇನ್ನು ಸ್ಟಾರ್ ಚಂದ್ರು ಘೋಷಿಸಿರೋ ಪ್ರಕಾರ 442 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಇವರು ಒಟ್ಟು 24 ಕೋಟಿ 37 ಲಕ್ಷ ರೂಪಾಯಿ ಮೌಲ್ಯದ ಸಾಲ ಹೊಂದಿದ್ದಾರೆ. ಅದೇ ರೀತಿ ಸ್ಟಾರ್ ಚಂದ್ರು 2022-23ನೇ ಸಾಲಿನಲ್ಲಿ 16 ಕೋಟಿ 22 ಲಕ್ಷ ರೂಪಾಯಿ ಆದಾಯ ಇತ್ತು ಅಂತ ಮಾಹಿತಿ ನೀಡಿದ್ದಾರೆ. ಹೆಂಡತಿ ಹೆಸರಲ್ಲಿ ಹೆಚ್ಚು ಆಸ್ತಿ ಮಾಡಿದ್ಯಾರು? ಕುಮಾರಸ್ವಾಮಿ ಪತ್ನಿ ಅನಿತಾ ಕುಮಾರಸ್ವಾಮಿ ಹೆಸರಲ್ಲಿ 154 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಮಾಡಿದ್ದಾರೆ. ಜೊತೆಗೆ ಆಕೆ ಹೆಸರಲ್ಲಿ 63 ಕೋಟಿ 5 ಲಕ್ಷ ರೂಪಾಯಿಯಷ್ಟು ಸಾಲ ಕೂಡ ಇದೆ. ಇನ್ನು ಇವರು 2022-23ರಲ್ಲಿ 2 ಕೋಟಿ 46 ಲಕ್ಷ ರೂಪಾಯಿಯಷ್ಟು ಆದಾಯ ಹೊಂದಿದ್ದಾರೆ. ಅದೇ ರೀತಿ 3 ಕೆಜಿ 852 ಗ್ರಾಂನಷ್ಟು ಚಿನ್ನಾಭರಣ ಕೂಡ ಹೊಂದಿದ್ದಾರೆ. ಆದರೆ ರಾಧಿಕಾ ಕುಮಾರಸ್ವಾಮಿ ಅವರ ಆಸ್ತಿಯ ಬಗ್ಗೆ ಕುಮಾರಸ್ವಾಮಿ ವಿವರ ನೀಡಿಲ್ಲ. ಇನ್ನು ಸ್ಟಾರ್ ಚಂದ್ರು ಪತ್ನಿ ಕುಸುಮಾ ಹೆಸರಲ್ಲಿ 329 ಕೋಟಿ 32 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. 2 ಕೋಟಿ 21 ಲಕ್ಷ ರೂಪಾಯಿ ಮೌಲ್ಯದ ಸಾಲವೂ ಇದೆ. 2022-23ನೇ ಸಾಲಿನಲ್ಲಿ ಕುಸುಮಾ ಆದಾಯ 38 ಕೋಟಿ 45 ಲಕ್ಷ ರೂಪಾಯಿ ಅಂತ ಸ್ಟಾರ್ ಚಂದ್ರು ಮಾಹಿತಿ ನೀಡಿದ್ದಾರೆ. ಇನ್ನು ಕುಸುಮಾ ಬಳಿ 4 ಕೆಜಿ 200 ಗ್ರಾಂ ಚಿನ್ನ ಮತ್ತು 71 ಕ್ಯಾರೆಟ್ ವಜ್ರ ಇದೆ. ಇವರೆಲ್ಲರ ಆದಾಯದ ಮೂಲ ಕೃಷಿ, ಬಿಸ್ನೆಸ್, ಬಡ್ಡಿ ಮತ್ತು ಬಾಡಿಗೆ ಅಂತ ಹೇಳ್ಕೊಂಡಿದ್ದಾರೆ. ಆಸ್ತಿ, ಆದಾಯ, ಚಿನ್ನ ಎಲ್ಲದರಲ್ಲೂ ಸ್ಟಾರ್ ಚಂದ್ರು ಪತ್ನಿಯೇ ಮುಂದಿರೋದು ಗಮನಿಸಬಹುದಾಗಿದೆ. ಸಮುದಾಯ ಮತ್ತು ಮಂಡ್ಯ ಜಾತಿ ಲೆಕ್ಕ. ಮಂಡ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಇಬ್ಬರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರೇ ಆಗಿದ್ದಾರೆ. ಫ್ರೆಂಡ್ಸ್, ಇದು ಹೈ ವೋಲ್ಟೇಜ್ ಕ್ಷೇತ್ರ. ಮಂಡ್ಯದಲ್ಲಿ ಎದುರಾಳಿಗಳಾಗಿರೋ ಕುಮಾರಸ್ವಾಮಿ ಮತ್ತು ಸ್ಟಾರ್ ಚಂದ್ರು ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರಲ್ಲಿ ಗೆಲ್ಲೋದು ಯಾರು? ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.